ಬೆಂಗಳೂರಿಗರೆ ಎಚ್ಚರವಾಗಿರಿ. ಜಿಪಿಎ ಮತ್ತೊಂದು ದಂಡಾಸ್ತ್ರವನ್ನ ಉಪಯೋಗಿಸ್ತಾ ಇದೆ. ಕಸ ವಿಂಗಡಿಸದ ನಾಗರಿಕರಿಗೆ ಕಾದಿದೆ ಇದೀಗ ಬಹುದೊಡ್ಡ ಬಿಗ್ ಶಾಕ್. ಮೊದಲ ಬಾರಿಗೆ 500, ಎರಡನೇ ಬಾರಿ 1,000 ಫೈನ್ ಬೀಳ್ತಾ ಇದೆ. ಕಸ ವಿಂಗಡಿಸದ ನಾಗರಿಕರಿಗೆ ಕಾಯ್ದಿದೆ ಬಿಗ್ ಶಾಕ್. ಮೊದಲ ಬಾರಿಗೆ 500 ರೂಪೀಸ್ ಫೈನ್ ಬೀಳುತ್ತೆ. ಅಲ್ಲೂ ಕೇಳಲಿಲ್ವಾ? ಎರಡನೇ ಬಾರಿ 1,000 ರೂಪಾಯಿ ಫೈನ್. ಪದೇ ಪದೇ ನಿಯಮ ಉಲ್ಲಂಘಿಸಿದ್ರೆ ದೂರು ದಾಖಲಾಗುತ್ತೆ. ಏಪ್ರಿಲ್ 1 ಇಂದನೇ ಜಾರಿ. BSWML ಕಡೆಯಿಂದ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತ ಹೊಸ ಆದೇಶ ಹೊರಬಿದ್ದಿದೆ. ಕಸ ವಿಂಗಡಿಸಿದವರ ವಿರುದ್ಧ BSWML ಕಠಿಣ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಬೇಜವಾಬ್ದಾರಿ ಸಾರ್ವಜನಿಕರಿಗೆ ಬಿಸಿ ಮುಟ್ಟಿಸೋದಕ್ಕೆ ಪ್ಲಾನ್ ಮಾಡಲಾಗಿದೆ. ನಿಯಮವಿದ್ರೂ ಕೂಡ ಕಸ ವಿಂಗಡಿಸದೆ ಜನರು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಸಾಕಷ್ಟು ಕಡೆ. ಬೆಂಗಳೂರಿಗರೆ ಎಚ್ಚರವಾಗಿರಿ. ಇದೀಗ ಹೊಸ ರೂಲ್ಸ್ ಜಾರಿಯಾಗಿದೆ. ಬರೋಬ್ಬರಿ 500 ರೂಪಾಯಿ ದಂಡ ಕಸದ ವಿಚಾರವಾಗಿ. ಅದು ನೀವು ಮೊದಲನೇ ಬಾರಿ ಮಾತು ಕೇಳಲಿಲ್ವಾ? ಪುನಃ ರಿಪೀಟ್ ಆಯ್ತಾ? ಸೆಕೆಂಡ್ ಬಾರಿ ಆದ್ರೆ 1,000 ರೂಪಾಯಿ ಕಟ್ಟಬೇಕು. ಅಲ್ಲೂ ಮಾತು ಕೇಳಿಲ್ವಾ? ಹುಷಾರಾಗಿರಿ, ಕೇಸ್ ದಾಖಲಾಗುತ್ತೆ, ಅಲಿಬೇಕಾಗತ್ತೆ. ಆಮೇಲೆ ನಿಜಕ್ಕೂ ಒಳ್ಳೆ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ಅಂತ ಅನ್ಸುತ್ತೆ. ಬಿಕಾಸ್ ಕಸವನ್ನ ಬೇರ್ಪಡಿಸೋದಕ್ಕೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಅಟ್ಲೀಸ್ಟ್ ಒಣ ಕಸ ಬೇರೆ ಕಡೆ, ಹಸಿ ಕಸ ಬೇರೆ ಕಡೆ, ಒಂದು 2 ಡಸ್ಟ್ಬಿನ್ ಅಲ್ಲಿ ಶೇಖರಣೆ ಮಾಡಿ ಕೊಟ್ಟು ಬಿಟ್ರೆ ಆಯ್ತು. ಅವರು ಸಂಗ್ರಹಿಸ್ಕೊಂಡು ಹೋಗೋದಕ್ಕೂ ಕೂಡ ಬೇರೆ ಬೇರೆ ಗಾಡಿಗಳನ್ನು ತಂದಿರ್ತಾರೆ. ಬಟ್ ಎಲ್ಲದನ್ನು ಒಂದರಲ್ಲೇ ತುಂಬೋದು, ಅವ್ರಿಗೆ ಸಪರೇಟ್ ಮಾಡೋಕ್ಕೆ ಪ್ರಾಬ್ಲಮ್ಸ್ ಆಗೋದು. ಈ ರೀತಿಯಾಗಿ ಸಿಕ್ಕಾಪಟ್ಟೆ ಕಸದ್ದೇ ಬಹುದೊಡ್ಡ ಸಮಸ್ಯೆ ಆಗಿರುವಂಥದ್ದು ಬೆಂಗಳೂರಿನಲ್ಲಿ. ಆಮೇಲೆ ಖಾಲಿ ಸೈಟ್ನಲ್ಲಿ ತೊಗೊಂಡು ಹೋಗಿ ಕಸ ಹಾಕೋದು, ನೈಟ್ ಮಲಗಿದಾಗ ಮೇಲ್ಗಡೆಯಿಂದ 3rd, 4th ಫ್ಲೋರಿಂದ ಕೆಳಗಡೆ ಕಸ ಹಾಕೋದು, ಈ ರೀತಿಯಾದಂಥದ್ದೆಲ್ಲ ಬಹಳಷ್ಟು ಕಂಡು ಬರ್ತಾ ಇದೆ ಬೆಂಗಳೂರಿನಲ್ಲಿ. ಇದು ಬೆಸ್ಟ್ ರೂಲ್ಸ್ ಅಂತ ಅನ್ಸುತ್ತೆ. ಫಸ್ಟು 500 ರೂಪೀಸ್ ಫೈನ್ ಹಾಕ್ತಾರೆ. ಅಲ್ಲೂ ಕೇಳಲಿಲ್ವಾ? 1,000 ರೂಪಾಯಿ ಫೈನ್ ಬೀಳುತ್ತೆ. ಅಲ್ಲೂ ಕೇಳಲಿಲ್ವಾ? ಅದಾದಮೇಲೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ, ಕೇಸ್ ದಾಖಲಾಗುತ್ತೆ. ಹುಷಾರಾಗಿರಿ. ಮಿಶ್ರ ಕಸ ಸಂಗ್ರಹಕ್ಕೂ ಕೂಡ ಬ್ರೇಕ್.